ಫಕೀರಂತ ಅವ್ರು ನಂದ್ಯಾ ಇಲ್ಲ ನಿಮ್ಮ ಮಾವ ನಂದ್ಯಪ್ಪ ಇಬ್ಬರಿಗೆ ಸೇರ್ಸಂದೇನು ಅದಕ್ಕೆ ನೋಡು ಅದಕ್ಕೆ ಭಾಳ ಭಾಳ ನೋವಾಗ್ಬಿಡ್ತೈತಿ ಇಲ್ಲಿ ಮಾಮ ನೀನ್ ನೋವು ಮಾಡ್ಕೋಬೇಡ ಹಂಗ ಅನ್ಕೊಳ್ತಾವ್ರಿ ಮಾಮ ನೀ ಇಲ್ಲದಿ ಕಾವೇರಿ ಅಲ್ಲಪ್ಪ ನೆಗಾಕತ್ತಾನವ ನಾವಿನ್ನು ಎಷ್ಟು ದಿನ ಅಂತ ನಮ್ದು ಈ ಬಾಯು ಮಾಮ ಎಲ್ಲದಕ್ಕೂ ಒಂದು ಟೈಮ್ ಇರ್ತದೆ ಯಾವ ಬರುತ್ತೆ ಆ ಕಾಲ ಕೂಡಿ ಬರ್ಲಿ ಮದ್ವೆ ಆಗೋಣ ಕಾವೇರಿ ಎಷ್ಟು ದಿನ ಅಂತ ಈ ನಮ್ಮ ಬಾಳೆವು ಬೇಗ ಮದುವೆ ಆಗಿ 2 ಮಕ್ಕಳಿಗೆ ತಂದೆಯಾಗ ಯೋಗ ನಮ್ಮ ರುದ್ರೇಶ್ವರ ಯಾವ ಕಳಿಸ್ತೇನೋ ಯಪ್ಪ ಮೊದಲು ಹೊಟ್ಟೆ ಕರ್ಸ್ತಿಂದು ಈ ಕಡೆ ಬರೀ ಎಣ ಮಕ್ಕ ತಂದೆ ಕತ್ತಂತಿ ಅಲ್ಲಿ ಇವನು ಒಂದು ಯಾಸಿಗೆ ನಾಯಿ ತಗೊಂಡು ಹಾಸ್ಪಿಟಲ್ ಕತ್ತಾನೆ ಮಾತಾಡ ಮಕ್ಕ ತಂದೆ ಕರಂತೇನೆ ಮಗ ಹಾಕ್ತೀನಿ ಓ ಯಪ್ಪ ನಮ್ಮಪ್ಪರು ಹೊತ್ತತ್ತ ನಾ ಹಾಕಿನ್ಕೊ ಮನಿಗೆ ಏ ಕಾವೇರಿ ಕಾವೇರಿ ನಾನು ಎಷ್ಟು ದಿನ ಅಂತ ತಡ್ಕೊಳ್ಳಿ ಯಪ್ಪ ನೀವಾದ್ರೂ ಇವನು ವಯಸ್ಸಿನ ಹುಡುಗ ಓ ಯಪ್ಪ ಎಷ್ಟು ದಿನ ಅಂತ ತಡ್ಕೊಳ್ಳಿ ಯಪ್ಪ ಯಾರು ಇಲ್ಲಪ್ಪ ಇಲ್ಲಿ ಮುಂದೆ ಕೇಳಾಕ ದಿನ ರಾತ್ರಿ ಹ್ಞೂ ಯಪ್ಪ ನಿದ್ದೆನೇ ಬರ್ತಾ ಇಲ್ಲ ಕಾವೇರಿ ಯಾಕೆಪ್ಪ ದಿನ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ ಹೌದಾ ಯಪ್ಪ ನಾ ಹೋಗ್ತೀನಪ್ಪ ನಮ್ಮ ಬರ್ತಾನ ಯಾಕೆಪ್ಪ ಕಾವೇರಿ ದಿನ ರಾತ್ರಿ ಶಿವರಾತ್ರಿ ಆದಂಗ ಆಗೈತಿ ದಿನ ರಾತ್ರಿ ನವರಾತ್ರಿ ಆದಂಗ ಆಗೈತಿ ದಿನ ರಾತ್ರಿ ಕತ್ತರಾತ್ರಿ ಆದಂಗ ಆಗೈತಿ ಯೌವನದ ಸವಿ ಯೌವನದಾಗ ಪಡಿಬೇಕು ಕಾವೇರಿ ಯೌವನದಾಗ ಪಡಿಬೇಕು ಮುದೇರಾದ್ಮೇಲೆ ಮುದೇರಾದ್ಮೇಲೆ ಕಾವೇರಿ ಬಾರಳೆ ಬಾರಳಿಲಿ ಅಲ್ಲಲೇ ಕಕ್ಕ ಬಾರಳೆ ನನ್ನ ಲವ್ವರ್ನ ಕಣ್ಣಿಡ್ತೀಯನಲೆ ಲವ್ ಮಾಡ್ತೀಯನಲೆ ಬಾರಳಿ ಇಲ್ಲಿಗೆ ನಾನಾಗಿ ನೋಡ್ಬಿಡ ಬಾರಳೆ ಏ ಪ್ರಾಣೇಶ ಇಷ್ಟೊತ್ತೆಲ್ಲ ಮಾಡಿದ್ದೆಲ್ಲ ಕನಸು ಕಾಣದೆ ಲೇ ಜಗ್ಗ H2 ಫಿಲ್ಮ್ನಾಗ ಉಪೇಂದ್ರಗೂ ಜಗಳ ಪ್ರಭುದೇವ್ಗೂ ಜಗಳ ನಾನು ನನ್ನ ಮಗಳನ್ನ ಮದುವೆ ಆಗೋಣಂದ್ರ ನೀನೊಬ್ಬ ಅಡ್ಡಾಗಿ ಏನಲೇ ಕಗ್ಗ ಅಲ್ಲಲೇ ಜಗ್ಗ ಅಲ್ಲೋ ಪ್ರಾಣೇಶ ಏನು ನಾನೇನ್ ಮಾಡ್ಲೋ ಪ್ರಾಣೇಶ ಯಾರನ್ನು ಪ್ರೀತಿಸಿಲ್ಲ ಈ ಜಗದೀಶ ಲೇ ಜಗ್ಗ ನನಗೇನು ಕಿವೆ ಊಡಕತ್ತೀರಳೆ ನಾನೇನು ಕಿವೆ ಊಟಡೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅನ್ಕೊಂಡಿರಳೆ ಜಗತ್ತಿಗೆ ಗೊತ್ತಾಗಲ್ಲ ನನ್ನದು ಕಾವೇರಿನ ಬಿಟ್ಟು ಸೀದಾ ಬೆಂಗಳೂರು ಹೋಗಪ್ಪ ಇಲ್ಲೆಲ್ಲೆಲ್ಲ ಕಂಡಿಗಂದ್ರ ಮತ್ತೆ ನಾನೇ ಕರ್ಕೊಂಡೋಗಿ ಸೀದಾ ಬೆಂಗಳೂರು ಬಿಟ್ಟು ಬರ್ತೀನಿ ನೋಡು ಅಲ್ಲೋ ಪ್ರಾಣೇಶ ಅಪ್ಲಿಕೇಶನ್ ಹಾಕಿದೆ ಅವ್ರಿಗೆಲ್ಲ ಕೆಲಸ ಸಿಗುತ್ತೇನ್ರಿ ಏ ಪ್ರಾಣೇಶ ಅವರವರ ಪ್ರಯತ್ನ ಅವರವರ ಮಾಡಬೇಕು ನನ್ನ ಪ್ರಯತ್ನ ನಾನು ಮಾಡ್ತೀನಿ ನಿನ್ನ ಪ್ರಯತ್ನ ನೀನು ಮಾಡು ಕಾವೇರಿ ಯಾರಿಗೆ ಸಿಗ್ತಾಳಮ್ಮ ನೋಡ್ತೀನಿ ಬರ್ತೀನಿ ಪ್ರಾಣೇಶ ಬಿಡ 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 ನನ್ನೇನು ಹಗ್ಗನ ಮಾಡಿ ಏನಲೆ ಪಂಚಗೀರಿಗೆ ಜಾಣಲೆ ಪಂಚಗೀರಿಗೆ ಜಾಣ ಈ ಪ್ರಾಣೇಶ ಈ ಮಂಗಿನ ಮಗ ಹೆಂಗ್ ಮಾತಾಡ್ತಾ ನೋಡ್ರಿ ಈ ಮಂಗಿನ ಮಗ ಹೆಂಗ್ ಮಾತಾಡ್ತಾ ನೋಡ್ರಿ ಲೇ ಜಗ್ಗ ನಾನು ಲೇ ಜಗ್ಗ
ಕಾವೇರಿ ನನ್ನ ಕೈಗೆ ಸಿಗದು, ನನ್ನ ಕೈಗೆ. ನೀನು ಹಾಕಿದ ಅಪ್ಲಿಕೇಶನ್ ಎಂದೋ ಬೆಂಕಿ ಹಚ್ಚಿರಲೇ, ಎಂದೋ ಬೆಂಕಿ ಹಚ್ಚಿರಿ. ಲೇ ಜಗ್ಗ, ಈ ಆಡಳಿತದ ಆರ್ಭಟ ಎಂಬ ನಾಟಕದಲ್ಲಿ ಈ ಜಗದೀಶಿಗ ಮತ್ತು ಪ್ರಾಣೇಶಿಗ ಜಗಳದಲ್ಲಿ ನೀನ ನೋಡೇ ಬಿಡನು. ನನ್ನ ಶಾರದಾ ನನ್ನಿಂದ ದೂರವಾಗಿ 1 ವರ್ಷವಾಯಿತು. ಅವಳಂತೂ ಸೋತು ಬರಲಿಲ್ಲ. ಅದಕ್ಕೆ ನಾನೇ ಸೋತು ಕರೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಒಡೆದ ಸಂಸಾರ ಸರಿಯಾಗಬೇಕೆಂದರೆ ಇಬ್ಬರಲ್ಲಿ ಒಬ್ಬರು ಸೋಲಲೇಬೇಕು. ಇಲ್ಲಿ ಸೋಲು ಗೆಲುವಿಗಿಂತ ಸಂಸಾರ ಉಳಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಬಹಳ ಚಿಂತೆ ಮಾಡುವ ನಮ್ಮ ಮಾವನವರ ಚಿಂತೆಗಳಲ್ಲಿ ಇದು ಒಂದು ದೊಡ್ಡ ಚಿಂತೆ ಆಗಿದೆ. ಎಲ್ಲರಿಗೋಸ್ಕರ ನಾನೇ ಸೋತು ನನ್ನ ಶಾರದನನ್ನ ಕರೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಒಬ್ಬ ಪ್ರೆಸ್ ರಿಪೋರ್ಟರ್ ಆಗಿ ನಾನು ತೆಗೆದುಕೊಂಡ ನಿರ್ಧಾರ ಸರಿ ಇದೆಯೋ ತಪ್ಪಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಸಂಸಾರವನ್ನು ಉಳಿಸಿಕೊಳ್ಳಲು, ನಮ್ಮ ಮಾವನವರನ್ನ ಕಾಪಾಡಿಕೊಳ್ಳಲು ನಾನು ನನ್ನ ಶಾರದನ್ನ ಕರೆದುಕೊಂಡು ಬರೋದಕ್ಕೆ ಹೋಗಲೇಬೇಕು. ಅಯ್ಯೋ ದೇವ್ರೆ, ಇದೇನು ನಿಜಾನೋ ಸುಳ್ಳು? ಏನ್ರಿ ಯಜಮಾನರಿಗೆ ಹೋಗ್ತಾ ಇರುವ ಹಾಗಿದೆಯಲ್ಲ? ಇದು ಕನಸಲ್ರಿ. ನಿಮ್ಮ ಪ್ರೀತಿಯ ಮಡದಿ ಶಾರದಾ ಬಂದಿದ್ದಾಳೆ. ಏನು ಶಾರದಾಗೆ 1 ವರ್ಷ ಆದ ಮೇಲೆ ನನ್ನ ನೆನಪು? ನಿಮ್ಮನ್ನು ಬಿಟ್ಟು ಎಷ್ಟು ದಿನ ಅಂತ ಹೀಗೆ ಇರೋದು ಹೇಳಿ? ನೋಡಿ, ನನ್ನ ತಪ್ಪಿನ ಅರಿವು ನನಗೆ ಆಗಿದೆ. ನನ್ನ ಹಠವು ಸಹ ನಾನು ಬಿಟ್ಟಿದ್ದೇನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಆಯ್ತು ಶಾರದಾ, ನೀನು ತಪ್ಪು ಮಾಡಿದನ್ನ ಸರಿ ಮಾಡಿಕೊಂಡು ತಿದ್ದುಕೊಂಡು ಬಂದೆಯಲ್ಲ, ಅಷ್ಟು ಸಾಕು ನನಗೆ. ಅದಕ್ಕಿಂತ ಇನ್ನೇನು ಬೇಕಾಗಿದೆ? ನೀವು ಮೊದಲನೇ ಹಾಗೆ ನನ್ನ ಪ್ರೀತಿಸ್ತೀರ ತಾನೆ? ಮೊದಲಿಂತೆ ಯಾಕೆ ಶಾರದಾ? ಅದಕ್ಕಿಂತ ಒಂದು ವರ್ಷದಿಂದ ದೂರವಾಗಿದೆಯಾ? ಅದಕ್ಕಿಂತ ಜಾಸ್ತಿನೇ ಪ್ರೀತಿಸ್ತೀನಿ. ಸ್ವಲ್ಪ ಹತ್ತಿರ ಬರಬಾರ್ದಾ? ನೀವೇನು ಸುಮ್ಮನೆ ಇರೋದಿಲ್ವಾ? ಬಾ ಶಾರದಾ, ಇಲ್ಲಿ ಹತ್ತಿರದಲ್ಲಿ. ಆಯ್ತು.
ಹೌದ್ರಿ, ಗೀತಾ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ಗೀತಾ ಕಾಲೇಜಿಗೆ ಹೋಗಿದ್ದಾಳೆ, ಇನ್ನೇನು ಬರವತ್ತು ಶಾರದಾ. ನೋಡ್ರಿ, ಗೀತಾ ಅಂತ ತಂಗಿಯನ್ನು ಪಡೆಯಬೇಕಾದ್ರೆ ನೀವು ಪುಣ್ಯ ಮಾಡಿದ್ರು.